ವಿರೋಧಿಗಳಿಗೆ ಫೇಸ್ಬುಕ್ ನಲ್ಲಿ ಸುಮಲತಾ ಅಂಬರೀಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಕುರಿತಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ವಿರೋಧಿಗಳಿಗೆ ಫೇಸ್ಬುಕ್ ನಲ್ಲಿ ಸುಮಲತಾ ಅಂಬರೀಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ಉಳಿಸುವ ಸಲುವಾಗಿ ನನ್ನ ಸ್ಪರ್ಧೆ, ಉದಾತ್ತ ಆದರ್ಶಗಳನ್ನ ಇಟ್ಕೊಂಡು ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನುವಂತ ಅಂಶವನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮಂಡ್ಯದ ಜನತೆ ನನ್ನನ್ನ ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಫೇಸ್ಬುಕ್ ನಲ್ಲಿ ಸುಮಲತಾ ತಮ್ಮ ವಿರೋಧಿಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಫೇಸ್ಬುಕ್ ಪೋಸ್ಟ್ ನ ಮೂಲಕ ನಾನು ದಬ್ಬಾಳಿಕೆ ಬೆದರಿಕೆಗಳಿಗೆ ಬಗ್ಗಲ್ಲ ಅಂತ ಪೋಸ್ಟ್ ನಲ್ಲಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ಗಾಂಭೀರ್ಯತೆಯನ್ನು ಅರಿತುಕೊಂಡು ನಾನು ಸ್ಪರ್ಧಿಸ್ತಾ ಇದ್ದೀನಿ ಅಂತ ನೋಡಬಹುದು. ನಾನು ಸೌಮ್ಯವಾಗಿ ಪ್ರೀತಿಯಿಂದ ಭಾರತೀಯ ಪ್ರಜಾಪ್ರಭುತ್ವದ ಘನತೆ ಗಾಂಭೀರ್ಯವನ್ನ ಗಮನದಲ್ಲಿಟ್ಕೊಂಡು ಚುನಾವಣೆ ಎದುರಿಸ್ತಾ ಇದ್ದೀನಿ. ನಾನು ದಬ್ಬಾಳಿಕೆಗಳಿಗೆ ಬೆದರಿಕೆಗಳಿಗೆ ಬಗ್ಗದ ಜಗ್ಗದ ಪ್ರಜಾಪ್ರಭುತ್ವವನ್ನ ಉಳಿಸೋ ಸಲುವಾಗಿ ಅತ್ಯಂತ ಉದಾತ್ತವಾದ ಆದರ್ಶಗಳನ್ನ ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸುವಂತ ಮನಸ್ಥಿತಿಯಿಂದ ಈಗ ಸದ್ಯಕ್ಕೆ ಬಂದಿದ್ದೀನಿ, ಕಣದಲ್ಲಿ ಇದ್ದೀನಿ ಅನ್ನುವಂತಹ ಅಂಶವನ್ನು ಹೇಳಿದ್ದಾರೆ. ಹಾಗೇನೆ ಮಂಡ್ಯದ ಜನತೆ ಅವರ ಪ್ರೀತಿ ನನ್ನನ್ನ ಸ್ವೀಕರಿಸ್ತಾರೆ ಅನ್ನುವಂತಹ ನಂಬಿಕೆಯನ್ನ ಹುಟ್ಟಿಸಿದೆ. ನನಗೆ ಅದು ಬಲವಾದ ನಂಬಿಕೆ, ಅವರು ನನ್ನನ್ನ ಸ್ವೀಕರಿಸ್ತಾರೆ ಅನ್ನುವಂತ ಅಂಶವನ್ನ ಇಲ್ಲಿ ಮೆನ್ಷನ್ ಮಾಡೋ ಮೂಲಕ ಎಲ್ಲ ಒಂದ್ ಕಡೆ ಮೊನ್ನೆಯಿಂದಲೂ ಕೂಡ ಅವರು ಆರೋಪ ಮಾಡ್ತಾ ಇದ್ದಾರೆ. ಪ್ರಭಾವಗಳ ಬಳಕೆ ಆಗ್ತಿದೆ, ನನ್ನ ವಿರುದ್ಧ ಒಂದಿಷ್ಟು ಈ ಪ್ರಭಾವನ ಬಳಕೆ ಮಾಡಿ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನೇನ್ ಮಾಡ್ತಾ ಇದ್ದಾರೆ ಎದುರಾಳಿ ಪಕ್ಷಕ್ಕೆ. ಇವತ್ತು ಕೂಡ ಆ ವಿಚಾರವಾಗಿ ಸುಮಲತಾ ಅವರು ತಮ್ಮ ಫೇಸ್ಬುಕ್ ಪೋಸ್ಟ್ ನ ಮೂಲಕ ನಾನು ಯಾವ ಬೆದರಿಕೆಗಳಿಗೂ ಕೂಡ ಬಗ್ಗಲ್ಲ ಜಗ್ಗಲ್ಲ ಅನ್ನುವಂಥ ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿರೋಧಿಗಳಿಗೆ ಫೇಸ್ಬುಕ್ ನಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗೆಯೇ ಪ್ರಚಾರದ ಭರಾಟೆಯಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ. ಪ್ರಜಾಪ್ರಭುತ್ವದ ಗಾಂಭೀರ್ಯತೆಯನ್ನು ಅರಿತುಕೊಂಡು ನಾನು ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನುವಂತ ಅಂಶವನ್ನ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ತುಂಬಾನೇ ಸೌಮ್ಯವಾಗಿ ಪ್ರೀತಿಯಿಂದ ನಾನು ಇದನ್ನ ಸ್ವೀಕರಿಸ್ತೀನಿ, ಆ ಸ್ಪರ್ಧೆಯನ್ನ ನಾನು ಮಾಡ್ತೀನಿ ಅನ್ನುವಂತ ಒಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪಿಸಿದ್ದಾರೆ. ಇನ್ನು ಇವತ್ತು ಕೂಡ ಸುಮಲತಾ ಅಂಬರೀಶ್ ಅವರು ಭರ್ಜರಿ ಪ್ರಚಾರ ನಡೆಸಲಿದ್ದಾರೆ. ಈ ಕುರಿತಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಇವತ್ತು ಕೂಡ ಸುಮಲತಾ ಅಂಬರೀಶ್ ಭರ್ಜರಿ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ಸುಮಲತಾ ಅಂಬರೀಶ್ ಮಂಡ್ಯ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಕಳೆದ ಕೆಲ ದಿನಗಳಿಂದ ರೋಡ್ ಶೋ, ಪ್ರಚಾರ ಸಭೆಯನ್ನು ಕೂಡ ಇವತ್ತು ನಡೆಸಲಿದ್ದಾರೆ ಸುಮಲತಾ ಅಂಬರೀಶ್. ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ ಸುಮಲತಾ ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ಕೆಆರ್ಎಸ್ ಮತ್ತು ಬೆಳಗೋಳ, ಮಹದೇವಪುರದಲ್ಲೂ ಕೂಡ ಸಂಚರಿಸಲಿದ್ದಾರೆ. ತಮ್ಮ ಬೆಂಬಲಿಗರ ಜೊತೆಗೆ ಮತಯಾಚನೆಗೆ ಮುಂದಾಗ್ತಾ ಇದ್ದಾರೆ. ಇವತ್ತು ಕೂಡ ವಿವಿಧ ಕಡೆಗಳಲ್ಲಿ ತಮ್ಮ ಮತ ಬೇಟೆಗಿಳಿಯಲಿದ್ದಾರೆ. ಸುಮಲತಾ ಅಂಬರೀಶ್ ಅವರು ಭರ್ಜರಿ ಪ್ರಚಾರವನ್ನ ಮಾಡಲಿದ್ದಾರೆ. ರೋಡ್ ಶೋ ಮತ್ತು ಪ್ರಚಾರ ಸಭೆಯನ್ನ ಕೂಡ ಮಾಡಲಿದ್ದಾರೆ. ಇವತ್ತು ಕೂಡ ಸುಮಲತಾ ಅಂಬರೀಶ್ ತಮ್ಮ ಒಂದು ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಜನರನ್ನ ರೀಚ್ ಆಗುವಂತ, ಜನರ ಜೊತೆಗೆ ಬೆರೆಯುವಂತ ಕಾರ್ಯಕ್ಕೆ ಮತ್ತು ಪ್ರಚಾರವನ್ನ ನಡೆಸುವಂತ ನಿಟ್ಟಿನಲ್ಲಿ ಇವತ್ತು ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಕೆಆರ್ಎಸ್, ಬೆಳಗೋಳ, ಮಹದೇವಪುರಗಳಲ್ಲಿ ಸಂಚರಿಸಲಿದ್ದಾರೆ.